ಸರ್ ಇದು ಸೀರಿಯಸ್ ಅಲಿಗೇಷನ್. ಯಾಕಂದ್ರೆ 40% ಆರೋಪ ಒಂದ್ ಕಡೆ ಇದ್ದಿದ್ರು, 80% ದುಪ್ಪಟ್ಟು ಅಂತ ಹೇಳಿ ಆರೋಪ ಮಾಡ್ತಿದ್ರು ಕೂಡ ಇಲ್ಲಿವರೆಗೂ ಈ ಸಚಿವರುಗಳು ಯಾರ್ಯಾರು ಯಾವ ಇಲಾಖೆಗಳಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದ್ರ ಒಬ್ರು ಕೂಡ ರೆಸ್ಪಾಂಡ್ ಮಾಡಿಲ್ಲ. ರೆಸ್ಪಾಂಡ್ ಮಾಡಿದ್ರೆ ದಾಖಲೆಗಳು ಬಿಡುಗಡೆ ಮಾಡ್ತಾರೆ. ಅದಕ್ಕೆ ಭಯ ಬಿದ್ದು ಯಾವುದೇ ಸಚಿವರು ದಾಖಲೆಗಳನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಅದೆಲ್ಲ ರಿಯಾಕ್ಷನ್ ಮಾಡಬೇಕಾಯ್ತು. ನಮ್ಮ ಇಲಾಖೆಯಲ್ಲಿ ಇಲ್ಲ ಅಂತ ಮಂತ್ರಿಗಳು ಹೇಳಿಕೆಯನ್ನು ಬಿಡುಗಡೆ ಮಾಡಬೇಕಾಯ್ತು, ಪ್ರೆಸ್ ಮೀಟ್ ಮಾಡಬೇಕಾಯ್ತು. ಒಬ್ಬರು ಮಾಡಿಲ್ಲ. ಅಂದರೆ ಕಾಂಟ್ರಾಕ್ಟರ್ ಹೇಳಿರೋದು ಸತ್ಯ ಅಂತ ಮಂತ್ರಿಗಳು ಒಪ್ಕೊಂಡಂಗೆ ಆಗ್ತೈತೆ. ಕಾಂಟ್ರಾಕ್ಟರ್ ಹೇಳಿರೋದು ಸತ್ಯ ಅಂತ ಮಂತ್ರಿಗಳು ಒಪ್ಕೊಂಡಂಗೆ ಆಗ್ತೈತೆ. ಇಲ್ಲ ಅಂದ್ರೆ ಅವ್ರು ರಿಯಾಕ್ಟ್ ಮಾಡಬೇಕಾಯ್ತು. ನಾನು ಆಗ್ರಹ ಮಾಡ್ತಾ ಇದ್ದೀನಿ ಎಲ್ಲ ಮಂತ್ರಿಗಳಿಗೆ, ನೀವು ಲಂಚ ತಗೊಂಡಿಲ್ಲ ಅಂದರೆ ಇದಕ್ಕೆ ಸಮಜಾಯಿಷಿ ಕೊಡಿ. ಇಲ್ಲಾಂದರೆ ಇಡೀ ರಾಜ್ಯದ ಜನ ನೀವು ಲಂಚ ತಿಂದಿದ್ದೀರಾ ಅಂತ ಸ್ಪಷ್ಟವಾಗಿ ಈ ಪತ್ರದ ಮುಖಾಂತರ ಗೊತ್ತಾಗ್ತದೆ. ನಾಗಮೋಹನ್ ದಾಸ್ ವಿಚಾರಣೆ ಆಗೋದು ವರದಿ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೇ ಸಾಕ್ಷಿಗಳಿಲ್ಲ ಅನ್ನೋ ಬಗ್ಗೆ ಸರ್ಕಾರ ವರದಿ ಕೊಟ್ಟಿದ್ದಾರೆ. ಸರ್ಕಾರ ಕೂಡ ಅದರ ಬಗ್ಗೆ ಮುಂದಿನ ಕ್ರಮ ಮಾಡುವಂತೆ ಮೌನ ವಹಿಸಿದೆ. ಇದು ನಡುವೆ ಗುತ್ತಿಗೆದಾರರು ಪತ್ರವನ್ನು ಬರೆದಿದ್ದಾರೆ. ನೋಡಿ, ನಾಗಮೋಹನ್ ದಾಸ್ ಅವಾಗೆ ಕಚೇರಿನ ಮುಚ್ಕೊಂಡು ಹೋಗೋ ರೀತಿ ಸರ್ಕಾರ ಅವಾಗೆ ಅವರು ಚೇರು ಟೇಬಲ್ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ. ಈಗ ನಾಗಮೋಹನ್ ದಾಸ್ಗೆ ಎಲ್ಲ ಅಲ್ಲೂ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಯಾವಾಗ ಇವ್ರ ಮೇಲೆ ನಿರಂತರವಾಗಿ ಭ್ರಷ್ಟಾಚಾರ ಆಪಾದನೆಗಳು ಬರ್ತಾ ಇದೆ ರೆಗ್ಯುಲರ್ ಆಗಿ, ಅದರಿಂದ ಇನ್ನೆಲ್ಲಿ ನಮ್ದನ್ನು ಕೂಡ ತನಿಖೆ ಮಾಡಬೇಕಾಗುತ್ತೋ ಅನ್ನೋ ದೃಷ್ಟಿಯಿಂದ ಇವತ್ತು ಸರ್ಕಾರ ಇದಕ್ಕೆ ಯಾವುದೇ ರಿಯಾಕ್ಷನ್ ಕೊಡದೆ, ನಾಗಮೋಹನ್ ದಾಸ್ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಅವ್ರಿಗೂ ಗೌರವ ಕೊಡದೆ ಇವತ್ತು ಪಲಾಯನವಾದವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಅತಿವೃಷ್ಟಿ ಇದನ್ನು ನೀವು ಈಗ ಇನ್ಕ್ಲೂಡಿಂಗ್ ಬೆಂಗಳೂರು ಡೆವಲಪ್ಮೆಂಟ್ ಮೆನಿ ಅದರ್ ಡಿಸ್ಟ್ರಿಕ್ಟ್ಸ್ ಇದೇ ರೀತಿಯಾದ ಕಂಡೀಷನ್ ಅನ್ನು ಅನುಭವಿಸಿದೆ. ಮೇನ್ಲಿ ಇನ್ಫ್ರಾಸ್ಟ್ರಕ್ಚರ್. ಈ ಇಶ್ಯೂ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಮಾತ್ರ ಎಫೆಕ್ಟ್ ಆಗ್ತಿಲ್ಲ, ಇದು ಪಬ್ಲಿಕ್ ಎಫೆಕ್ಟ್ ಆಗ್ತಿರೋದು. ಹಾಗಾಗಿ ಹೌ ಅಪೋಸಿಷನ್ ಇಸ್ ಗೋಯಿಂಗ್ ಟು ಟೇಕ್ ದಿಸ್ ಅಪ್ ಅಂತ ರವೀಂದ್ರ. ಡಿ ಕೆ ಶಿವಕುಮಾರ್ ಇದೇ ರೀತಿ ಪತ್ರ ಕೇಳಿದ್ದಾರೆ. ರಾಜಕಾರಣ ಮಾಡ್ತಿದ್ದಾರೆ ಅವರೆಲ್ಲ ಗುತ್ತಿಗೆದಾರರು ಮಾತನಾಡಿದ್ದಾರೆ. ಅದೇ ಒಂದು ರಾಜಕಾರಣ ಮಾಡಿದ್ರೆ ಇದೇ ಪತ್ರ ಇಟ್ಕೊಂಡು ಬಿಜೆಪಿ ಮೇಲೆ ಯಾಕೆ ನೀವು ರಾಜಕಾರಣ ಮಾಡೋದು? ನಾಚಿಕೆ ಆಗಲ್ವಾ ನಿಮಗೆ? ಪೋಸ್ಟ್ಗಳೆಲ್ಲ ಅಂಟಿಸ್ತೀರಿ ಪೇ CM ಅಂತ, ಅವಾಗ ನಾಚಿಕೆ ಆಗಲಿಲ್ವಾ ನಿಮಗೆ? ನಿಮ್ಮ ರಾಹುಲ್ ಗಾಂಧಿ ಬೇರೆ ಬಂದು ದೊಡ್ಡ ಒಂದು ಹೇಳಿಕೆಯನ್ನು ಕೊಟ್ಟರು, 40% ಸರ್ಕಾರ ಬಿಜೆಪಿ ಅಂತ. ಈಗ ಅವರೇ ಹೇಳ್ತಾ ಇದ್ದಾರಲ್ಲ, ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಹೇಳಿದೆ ಅಂತ ಹೇಳಿದ್ದು ರಾಹುಲ್ ಗಾಂಧಿ. ಈಗ ರಾಹುಲ್ ಗಾಂಧಿ ಏನು ಹೇಳ್ತಾರೆ? ಇದೇ ಕಾಂಟ್ರಾಕ್ಟರ್ ನಿಮ್ಗೆ ಯಾರು ಅವತ್ತು ಹೇಳಿದ್ರು ಅದೇ ಕಾಂಟ್ರಾಕ್ಟರ್ 80% ಲಂಚ ಹೊಡಿತೀರಾ ಅಂತ ಹೇಳ್ತಾ ಇದ್ದಾರಲ್ಲ. ಕರ್ನಾಟಕದಲ್ಲಿ ಮಳೆ ಹಾನಿ. ಕಾಂಟ್ರಾಕ್ಟರ್ ಅಸೋಸಿಯೇಷನ್ they release letters only to the selected media. When we questioned him, he said that he is reluctant to speak to other media. And he said that Chief Minister called them and spoke to them. Chief Minister phone ಮಾಡಿ ಅವರಿಗೆ ಹೇಳಿದಾರಂತೆ, ಭರವಸೆ ಕೊಟ್ಟಿದ್ದಾರೆ, ಅದರಿಂದ ಬೇರೆ ಮೀಡಿಯಾ ಕೊಡಲ್ಲ, ಒಬ್ಬರು ಮೀಡಿಯಾ ಮಾತ್ರ ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಅವರು ಧೈರ್ಯದಿಂದ ಬಂದು ಮಾತಾಡಲ್ಲ, ದುಡ್ಡು ಬರಲ್ಲ ಅಂತ. ನೀವು ಮಾತ್ರ ಈ ತರ ಬಿಡ್ತಿದ್ರು. ನಿನ್ನೆ ಅವ್ರ ಹತ್ರ ಮಾತಾಡಿದಾಗ ಅವ್ರು ಇಲ್ಲ ಮಾತಾಡಲ್ಲ, 6 ತಾರೀಕು ಮೀಟಿಂಗ್ ಅದುವರೆಗೂ ನಾವು ಮಾತಾಡಲ್ಲ ಅಂತ ಹೇಳ್ತಾರೆ. ನೋಡಿ, ಅದರಲ್ಲಿ ಅಲ್ಲ, ಅದು ಸೆಲೆಕ್ಟ್ ಅವ್ರ ಹಣೆ ಬರ. ಮುಖ್ಯಮಂತ್ರಿಗಂತೂ ಪತ್ರ ಬರೆದಿರೋಂತೂ ನಿಜ. ಅವರು ಸೆಲೆಕ್ಟೆಡ್ ಕೊಡುವಂಥದ್ದು ಅದು ತಪ್ಪು. ಅವ್ರು ಮಾಡ್ತಾ ಇರೋದು ತಪ್ಪು, ಎಲ್ಲರಿಗೂ ಕೊಡಬೇಕು, ಅದರಲ್ಲಿ ಪ್ರಶ್ನೆನೇ ಇಲ್ಲ. ಆದರೆ ಇದರಲ್ಲಿ ಪದೇ ಪದೇ ಅಂತಲೇ ಬರೆದಿದ್ದಾರೆ. ಪದೇ ಪದೇ ನೀವು ಬಂದಾಗ ಸಮಾಧಾನ ಮಾಡಿ ಕಳಿಸಿದ್ದೀರಾ, ಆದರೆ 3 ನ್ಯಾಯ ಪೈಸದ ಉಪಯೋಗ ಇದುವರೆಗೂ ಆಗಿಲ್ಲ. 2.5 ವರ್ಷದಲ್ಲಿ ಏನು ಉಪಯೋಗ ಆಗಿಲ್ಲ ಅಂತಾನೆ ಇದರಲ್ಲಿ ಪತ್ರದಲ್ಲೇ ಬರೆದಿದ್ದಾರೆ. ಇನ್ನೇನು ಟೈಮ್ ತಗೋತಾರೆ? ಟೈಮ್ ತಗೊಳ್ಳೋ ಪ್ರಶ್ನೆನೇ ಇಲ್ಲ. ಪತ್ರದಲ್ಲಿ ಕ್ಲಿಯರ್ ಆಗಿದೆ. ರಾಜ್ಯ ಸರ್ಕಾರ ಬದುಕಿದ್ರೆ ಅವರು ಫ್ಲಡ್ ಶುರುವಾಗಕ್ಕೆ ಮುಂಚೆನೆ ಸಭೆ ಮಾಡಿ ಈ ಬಾರಿ ಎಲ್ಲೆಲ್ಲಿ ಫ್ಲಡ್ ಆಗ್ಬೋದು, ಫ್ಲಡ್ ಆದರೆ SDRF ಎಲ್ಲಿ ತರಿಸ್ಬೇಕು, NDRF ಟೀಮ್ ಎಲ್ಲಿ ಸ್ಥಳ ನಿಗದಿ ಮಾಡಬೇಕು ಅವ್ರಿಗೆಲ್ಲ ಅಂತ ಮೊದಲೇ ಯೋಚನೆ ಮಾಡಬೇಕಾಗಿತ್ತು. ಏನು ತಯಾರಿನೇ ಇಲ್ಲ. ಈಗ ಫ್ಲಡ್ ಆಗಿ
ಜಾನುವಾರುಗಳು, ಜನರ ಪ್ರಾಣ ಹಾನಿ ಆಗ್ತಾ ಇದೆ, ರಸ್ತೆಗಳೆಲ್ಲ ಕೊಚ್ಕೊಂಡು ಹೊರಟೋಗಿದೆ, ಕುಡಿಯೋ ನೀರಿಗೂ ಹಾಹಾಕಾರ, ಎಲ್ಲ ಕಡೆ ತುಂಬೋಗಿದೆ, ಇದು ಹಳ್ಳಿಗಳು ಮುಳುಗೋಗ್ತಾ ಇದೆ. ಇಷ್ಟಿದ್ರೂ ಕೂಡ ರಾಜ್ಯ ಸರ್ಕಾರ ಭೇಟಿ ಮಾಡಿ ಅವ್ರಿಗೆ ಸಾಂತ್ವನ ಹೇಳಬೇಕು, ಆ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡಬೇಕು, ಜಿಲ್ಲಾಧಿಕಾರಿಗಳಿಗೆ, ಮತ್ತು ಹಣ ವಿತರಣೆ ಆಗೋದನ್ನ ಮಾನಿಟರ್ ಮಾಡಬೇಕು. ಈ ಪರಿಜ್ಞಾನವೂ ಇಲ್ಲ ಅವರು. ಇದುವರೆಗೂ ಯಾವ ಮಂತ್ರಿನೂ ಕೂಡ ಅದ್ರ ಬಗ್ಗೆ ಚಕಾರ ಎತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಯಾವುದೇ ಫ್ಲಡ್ ಆದಾಗ ಅದಕ್ಕೆ ಒಂದು ಘೋಷಣೆಯನ್ನ ಮಾಡಬೇಕು. ಅದು ರೂಲ್. ಅದು ಎವ್ರಿ ಫ್ಲಡ್ಗೆ ಈ ಸೀಸನ್ನಲ್ಲಿ ಆಗಿರುವಂಥ ಫ್ಲಡ್ ಅಂತ ಮೆನ್ಷನ್ ಮಾಡಿ, ನಾವು ಇಷ್ಟು ಹಣವನ್ನ ಇದಕ್ಕೆ ಬಿಡುಗಡೆ ಮಾಡಿದಿರಿ, ಮನೆ ಬಿದ್ದರೆ ಇಷ್ಟು, ರಸ್ತೆ ಹಾಳಾದರೆ ಇಷ್ಟು, ಬೆಳೆ ಹಾನಿ ಆದರೆ ಇಷ್ಟು ಹಣವನ್ನು ಕೊಡ್ತೀರಿ ಅಂತ ಒಂದು ಆರ್ಡರ್ ಇಶ್ಯೂ ಮಾಡಬೇಕು, ಗೌರ್ಮೆಂಟ್ ಆರ್ಡರ್. ಇದುವರೆಗೂ ಈ ಸರ್ಕಾರ ಆ ಗೌರ್ಮೆಂಟ್ ಆರ್ಡರ್ನ ಇಶ್ಯೂ ಮಾಡಲೇ ಇಲ್ಲ. ನಮ್ಮ ಸರ್ಕಾರ ಇದ್ದಾಗ ನಾವು ಮನೆ ಕಳ್ಕೊಂಡವ್ರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ರಿ. ಅರ್ಧ ಮನೆ ಬಿದ್ದೋದ್ರೆ ಅವ್ರಿಗೆ 3 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ರಿ. ಬೆಳೆ ಹಾನಿಯನ್ನ ನಾವು NDRF ರೂಲ್ಸ್ ಪ್ರಕಾರ ಏನಿದೆ ಅದನ್ನ ಡಬಲ್ ಮಾಡಿದ್ರಿ. 9,000 ಇದ್ರೆ 18,000 ರೂಪಾಯಿ ಕೊಟ್ಟಿದ್ರಿ ನಾವು. ತೋಟಗಾರಿಕೆ ಬೆಳೆಗೆ ಅದಕ್ಕೂ ಡಬಲ್ ನಾವು ಕೊಟ್ಟಿದ್ರಿ, 25,000 ರೂಪಾಯಿ ಕೊಟ್ಟಿದ್ರಿ. ಇವರು ಏನೂ ಇಲ್ಲ. ನನಗನ್ಸ್ತತೆ ಸರ್ಕಾರದಲ್ಲಿ ಹಣ ಇದ್ದಿದ್ರೆ ಅವರು ಸಮರೋಪಾದಿಯಲ್ಲಿ ಕೆಲಸ ಮಾಡ್ಬೋದಾಯ್ತು. ಈಗ ಹಣ ಇಲ್ಲ ಅವ್ರ ಹತ್ರ. ಜನಗಳಿಗೆ ಮುಖ ತೋರಿಸ್ತಾರೆ, ಅಲ್ಲಿ ದುಡ್ಡು ಕೇಳ್ತಾರೆ, ಪರಿಹಾರ ಕೇಳ್ತಾರೆ. ಅದಕ್ಕೆ ಆ ಪರಿಹಾರ ಕೇಂದ್ರಗಳಿಗೂ ಹೋಗಿದೆ. ಇವತ್ತು ರಾಜ್ಯದ ಮಂತ್ರಿಗಳು, ಮುಖ್ಯಮಂತ್ರಿಗಳು ಒಂದು ರೀತಿ ಕಳ್ಳರ ರೀತಿ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಧೈರ್ಯ ಇದ್ದಿದ್ರೆ ಫ್ಲಡ್ ಆದಾಗೆ ಹೋಗ್ಬೇಕಾಯ್ತು. ನಾನು ಕಳೆದ 1 ತಿಂಗಳಿಂದನೇ ನಾನು ಹಾಸನ ಜಿಲ್ಲೆಯ ಪ್ರವಾಸ ಮಾಡಿದ್ದೀನಿ. ನಾನು 1 ತಿಂಗಳಿಂದನೇ ಹಾಸನ ಜಿಲ್ಲೆಯ ಪ್ರವಾಸ ಮಾಡಿ ಫ್ಲಡ್ ಎಫೆಕ್ಟೆಡ್ ಏರಿಯಾಗೆಲ್ಲ ಹೋಗಿ ಭೇಟಿ ಮಾಡಿ ಹೋಗಿದ್ದೀನಿ. ಅಲ್ಲಿ ಬೆಳೆ ಜೋಳ ಹಾನಿಯಾಗಿತ್ತು, ಆ ಜೋಳದ ಹೊಲಗಳಿಗೂ ಹೋಗಿದ್ದೀನಿ. ಆದರೆ ರಾಜ್ಯ ಸರ್ಕಾರ ಇದುವರೆಗೂ ಎಲ್ಲೂ ಭೇಟಿನೂ ಮಾಡಿಲ್ಲ, ಆ ಕಡೆ ಗಮನನೂ ಕೊಡ್ತಾ ಇಲ್ಲ. ಅವ್ರ ಗಮನ ಎಲ್ಲ ಈ ಜಾತಿ ಸಮೀಕ್ಷೆ ಮೇಲೆ ಹೊರಟೋಯ್ತು. ಪೂರ್ತಿ ಅಧಿಕಾರಿಗಳಿಗೆ ಧಮಕಿ ಹಾಕೋದು, ಜಾತಿ ಸಮೀಕ್ಷೆ ಯಾಕೆ ಮಾಡಿಲ್ಲ ಅಂತ ಹೇಳೋದು, ಡೈವರ್ಟ್ ಮಾಡೋದು. ಜನರನ್ನ ಈ ಫ್ಲಡ್ಡು, ಈ ಅಭಿವೃದ್ಧಿ ಕುಂಠಿತ ಅನ್ನೋದನ್ನ ಡೈವರ್ಟ್ ಮಾಡೋಕ್ಕೋಸ್ಕರ ಈ ಜಾತಿ ಗಣತಿಯನ್ನ ಮಾಡ್ಕೊಂಡಿದ್ದಾರೆ. ಅವರಿಗೆ ರಾಜ್ಯ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದಿದ್ರೆ ಇಷ್ಟೊತ್ತಿಗೆ ಗುಲ್ಬರ್ಗ ಅಂತೂ ಬಹಳ ಅಧ್ವಾನ ಸ್ಥಿತಿ ಹೋಗಿದೆ, ಬೀದರು ಮತ್ತು ಗುಲ್ಬರ್ಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.